ಕಾಲಾಳುಗಳಿಗೆ ಸೈನಿಕರಿಗೆ ಬಳಕೆ ಆಗ್ತಕ್ಕಂತಹ ನೀರು. ಅಲ್ಲಲ್ಲಿ ಕೆರೆಗಳ ನಿರ್ಮಾಣ ಮಾಡಿದ್ದಾರೆ. ಹೀಗೆ ಅಧಿಕಾರವನ್ನ ಪಡೆದ ನಂತರ ಮೊದಲನೆಯ ಬಾರಿಗೆ ಅವಳಿಗೆ ಯುದ್ಧ ಎದುರಾಗಿರೋದು ಇದೇ ಫ್ರಾನ್ಸಿಸ್ಕೋ ಬೆರೆಟ್ಟೋ ವಿರುದ್ಧ. ತುಂಬಾ ಡ್ರಿಂಕ್ಸ್ ಮಾಡ್ತಾನೆ, ಕುಡ್ದಾದ ತಕ್ಷಣ ಹೋಗಿ ತಿಂತಾನೆ ಇದನ್ನೆಲ್ಲ. ಎಂತಹ ಮಂಗ ಹೆಂಗಸದು. ನಾವು ವೈರಿಗಳು, ನಮಗೆ ಅಡಿಗೆ ಮಾಡಿಟ್ಟು ಹೋಗ್ಯಾಳೆ. ಅವಳು ಈ ಪ್ರದೇಶದ ರಾಣಿ, ಈ ಪ್ರಜೆಗಳೆಲ್ಲ ಅವಳ ಪ್ರಜೆಗಳು. ಇವರಿಗೊಂದು ರಾಜ ವ್ಯವಸ್ಥೆ. ನಾವು ರಾಣಿಯರನ್ನ ಸಾಮಾನ್ಯ ಖಡ್ಗ ಹಿಡಿದಿರ್ತಕ್ಕಂತಹದ್ದನ್ನ ನೋಡಿದ್ದೀನಿ. ಪೋರ್ಚುಗೀಸರ ವಿರುದ್ಧ ಈ ನಮ್ಮ ಚೆನ್ನಭೈರಾದೇವಿ ರಾಣಿ ಖಡ್ಗದ ಬದಲಾಗಿ ಬಂದೂಕನ್ನ ಹಿಡಿದಿದ್ದಾಳೆ. ನಾನು ನೇರವಾಗಿ ಹೊನ್ನಾವರದ ಕೋಟೆ ಮೇಲೆ ಅಟ್ಯಾಕ್ ಮಾಡೋದು ಬೇಡ, ಬದಲಾಗಿ ಬಸವರಾಜದುರ್ಗದ ಮೇಲೆ ಅಟ್ಯಾಕ್ ಮಾಡಬೇಕು, ರಾಣಿ ಅಲ್ಲಿ ಇರ್ತಾಳೆ ಅನ್ನುವಂತ ಮಾಹಿತಿ. ಬಸವರಾಜದುರ್ಗ ಯಾವುದು? ಅದು ಹೊನ್ನಾವರದಲ್ಲಿ ಸಮುದ್ರದ ಮಧ್ಯೆ ಇರತಕ್ಕಂತ ಒಂದು ದ್ವೀಪ. ಅದು ಸಂಪೂರ್ಣ ರಾಣಿ ಕಾಲದ ಕೋಟೆ. ಅದು 1549ರಲ್ಲಿ ಮೊದಲ ತಾಮ್ರ ಶಾಸನ ರಾಣಿ ಮಹಾಮಂಡಲೇಶ್ವರಿ ಚೆನ್ನಭೈರಾದೇವಿ ಅನ್ನುವಂಥ ಶಾಸನ ಸಿಗತ್ತೆ. ಅದು ಉಪ್ಪುಂದದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಗತ್ತದು. ಬಂದಿರ್ತಕ್ಕಂಥವ್ರು ಚೆನ್ನಾಗಿ ತಿಂದಿರಲಿ ಅಂತ ಹೇಳಿ ಅಡಿಗೆಯನ್ನ ಮಾಡಿಟ್ಟು ಮುಚ್ಚಿಟ್ಟು ಬಂಡೆಯ ಹಿಂಭಾಗದಲ್ಲಿ ಇವ್ರು ನೋಡ್ತಾ ಇರ್ತಾರೆ. ಏಕಾಏಕಿ ಪಿರಂಗಿ ಉಡಾವಣೆ ಮಾಡ್ತಾರೆ. ಆದಾಯದಲ್ಲಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಮಬಲವಾಗಿ ನಿಲ್ಲುವಂತಹ ಸಣ್ಣ ಸಾಮ್ರಾಜ್ಯ ಆಗಿತ್ತು ಇದು ಅಂತ ಕಾಲಿಗೆ ಬೀಳ್ತಾನೆ. ತಪ್ಪಾತು ಅಂತ ಕೇಳ್ಕೊಳ್ತಾನೆ. ಆ ರಾಣಿ ಏನ್ ಮಾಡ್ತಾಳೆ, ಇವರನ್ನ ಪುನಃ ಸಮುದ್ರ ಮಾರ್ಗದ ಮುಖಾಂತರ ಗೋವಾಕ್ಕೆ ವಾಪಸ್ ಕಳಿಸ್ಕೊಡ್ತಾರೆ. ಅಂತೂ ಇಂತೂ 16ನೇ ವಯಸ್ಸಿಗೆ ನಮ್ಮ ರಾಣಿ ಚೆನ್ನಭೈರಾದೇವಿ ಪಟ್ಟಕ್ಕೇರ್ತಾರೆ. ಆ ಪಟ್ಟಕ್ಕೇರಿದ ನಂತರ ಅವರ ಆಡಳಿತ ಆರಂಭ ಮಾಡಿದ್ದು ಹೇಗೆ ನೋಡಿ. 1549ರಲ್ಲಿ ಮೊದಲ ತಾಮ್ರ ಶಾಸನ ರಾಣಿ ಮಹಾಮಂಡಲೇಶ್ವರಿ ಚೆನ್ನಭೈರಾದೇವಿ ಅನ್ನುವಂಥ ಶಾಸನ ಸಿಗತ್ತೆ. ಅದು ಉಪ್ಪುಂದದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಗತ್ತದು. 1549ರಲ್ಲಿ ಅವರು ಪಟ್ಟಕ್ಕೆ ಬಂದಿದ್ದಾರೆ ಅನ್ನುವಂಥದ್ದಕ್ಕೆ ಅದೊಂದು ಕುರುಹು. ಪ್ರಾರಂಭದಲ್ಲಿ ಇವರು ಅಧಿಕಾರಕ್ಕೆ ಬಂದಾವಾಗ ಮೊದಲನೆಯ ಕೆಲಸ ಏನಪ್ಪ ಅಂತಂದರೆ ಪೋರ್ಚುಗೀಸರಿಗೆ ಮಣ್ಣು ಮುಕ್ಕಿಸ್ಬೇಕು ಅಂತ. ಅವ್ರು ಏನು ಮಾಡಿರ್ತಾರೆ, ಚೆನ್ನದೇವಿ ಕಾಲದಲ್ಲಿ ಇಡೀ ಭಟ್ಕಳವನ್ನು ಸೂರೆಗೊಂಡಿರ್ತಾರೆ. 3-4 ವರ್ಷ ಕಳೆದೋಗಿರತ್ತೆ. ತುಂಬ ಬೇಸರ ಆಗಿರತ್ತೆ. ಅಲ್ಲಿರ್ತಕ್ಕಂಥ ಬಸದಿಗಳು, ದೇವಸ್ಥಾನಗಳು, ಮಾರುಕಟ್ಟೆಗಳು, ಬಂದರುಗಳು ಎಲ್ಲ ಸರ್ವನಾಶ ಮಾಡಿರ್ತಾರೆ. ಅದನ್ನು ಪುನರ್ ನಿರ್ಮಾಣ ಮಾಡುವಂಥದ್ದು ಒಂದು ಛಲ ಆಗಿತ್ತು ಇವರಿಗೆ. ಕೇವಲ 2 ವರ್ಷದ ಅವಧಿಯಲ್ಲಿ, 6 ತಿಂಗಳ ಅವಧಿಯಲ್ಲಿ ಬಂದರನ್ನು ಪೂರ್ಣ ಪುನರ್ ನಿರ್ಮಾಣ ಮಾಡ್ತಾಳೆ. ಅಷ್ಟು ಬೇಗ? ಅಷ್ಟು ಬೇಗ, ಅಷ್ಟು ಚಿಕ್ಕ ವಯಸ್ಸಿಗೆ. ಹೌದೌದು. ಆ ಛಲ ಪ್ರಬುದ್ಧತೆ ಇತ್ತು, ಛಲ ಇತ್ತು ಎಲ್ಲದಕ್ಕಿಂತ. ಹಾಗಾಗಿ 2 ವರ್ಷದ ಅವಧಿಯಲ್ಲಿ ಅಲ್ಲಿರ್ತಕ್ಕಂತಹ ಮಂದಿರಗಳು, ಬಸದಿಗಳನ್ನು ಎಲ್ಲ ಪುನರ್ ನಿರ್ಮಾಣ ಮಾಡ್ತಾರೆ. ನೀವು ನೋಡ್ಬೋದು, ಭಟ್ಕಳದಲ್ಲಿರ್ತಕ್ಕಂಥ ಹಳೆಯ ದೇವಸ್ಥಾನಗಳು ಮತ್ತು ಬಸದಿಗಳು ಮೇಲ್ನೋಟದಿಂದ ನಾವು ನೋಡಿದವಾಗ ಒಂದೇ ಆಕಾರದಲ್ಲಿ ಬರ್ತಾವೆ. ಕಾರಣ ಏನಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಕಟ್ಟು ತೋರಿಸ್ಬೇಕು. ನಾನು ಈಗ ಮುರಿಯೋದು ಸುಲಭ, ಕಟ್ಟೋದು ಕಷ್ಟ. ನೀವು ಎಷ್ಟು ಸಾರಿ ಮುರಿಬಹುದು, ನನ್ನ ಸಾಮರ್ಥ್ಯ ಇದ್ದೆ, ಇದನ್ನು ನಾನು ಕಟ್ಟುತ್ತೇನೆ ಅಂತಂದು ಹೇಳಿ ಅವ್ರ ಎದುರಿಗೆ ಕಟ್ಟಿ 2 ವರ್ಷಗಳ ಒಳಗಡೆ ತೋರಿಸ್ತಾಳೆ. ಅವರು ಭಟ್ಕಳವನ್ನು ಪುನರ್ ನಿರ್ಮಾಣ ಮಾಡ್ತಾಳೆ. ಜನ ಸಂಪನ್ಮೂಲ ಆರ್ಥಿಕವಾಗಿ ಇತ್ತು. ಆರ್ಥಿಕವಾಗಿ ಯಾವತ್ತೇ ಆಗಲಿ ಗೇರುಸೊಪ್ಪ ಸಾಮ್ರಾಜ್ಯ ಆರ್ಥಿಕವಾಗಿ ನಷ್ಟದಲ್ಲಿ ಇರಲಿಲ್ಲ. ಯಾಕಂತಂದ್ರೆ ಪ್ರಾರಂಭದಿಂದನೂ ಗೇರುಸೊಪ್ಪ ಶ್ರೀಮಂತ ನಾಡಾಗಿತ್ತು. ಒಂದು ಇವರೆಲ್ಲ ಹೇಳ್ತಾರೆ ಇತಿಹಾಸಕಾರರು, ಆದಾಯದಲ್ಲಿ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಮಬಲವಾಗಿ ನಿಲ್ಲುವಂತಹ ಸಣ್ಣ ಸಾಮ್ರಾಜ್ಯ ಆಗಿತ್ತು ಇದು ಅಂತ. ಅಂದರೆ ಇಲ್ಲಿ ಜಾಸ್ತಿಯಾಗಿ ಕಾಳುಮೆಣಸೆ ಯಥೇಚ್ಛವಾಗಿ ಬೆಳೀತಾ ಇತ್ತು. ಕಾಳುಮೆಣಸು ಬೆಳೀತಾ ಇತ್ತು, ಏಲಕ್ಕಿ ಬೆಳೀತಾ ಇತ್ತು, ದಾಲ್ಚೀನಿ ಸಿಗ್ತಾ ಇತ್ತು. ಆಮೇಲೆ ಪತ್ರೆ, ನಾವೀಗ ರಾಮಪತ್ರೆ, ಸೀತಾಪತ್ರೆ ಅಂತೀವಲ್ವ, ಇವೆಲ್ಲ ನಿಸರ್ಗದತ್ತವಾಗಿ, ನಾವು ಗೊಬ್ಬರ ಔಷಧಿ ಹಾಕಿ ಬೆಳೆಯುವಂತಹದ್ದಲ್ಲ, ನಿಸರ್ಗದತ್ತವಾಗಿ ಬೆಳೀತಾ ಇತ್ತು. ಹಾಗಾಗಿ ಅವುಗಳು ಸಹಜವಾಗಿ ಶ್ರಮ ಇಲ್ಲದ ಆದಾಯಗಳವು. ಆದರೆ ರಾಣಿ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ವ್ಯಾಪಾರವನ್ನು ವೃದ್ಧಿ ಮಾಡುವಂತಹ ಸಂದರ್ಭದಲ್ಲಿ ಅವಳು ಏನು ಮಾಡ್ತಾಳೆ ಅಂತಂದರೆ ಅದಕ್ಕೊಂದು ರೂಪುರೇಷೆಯನ್ನು ಒದಗಿಸಿಕೊಡ್ತಾಳೆ. ಹೇಗಪ್ಪ ನೋಡ್ರಿ, ಚೆನ್ನಭೈರಾದೇವಿ ಕಾಡು ಮೆಣಸನ್ನು ನಾಡು ಮೆಣಸನ್ನಾಗಿಸ್ತಾಳೆ. ತೋಟಗಳನ್ನು ಮಾಡ್ತಾಳೆ. ಕಾಳು ಮೆಣಸಿನ ತೋಟಗಳು ಅಂತ ಬರ್ತಾವೆ. ಅಂದರೆ ತೋಟದಲ್ಲಿ ಬೆಳೆಯುವಂತಹ ಪದ್ಧತಿಯನ್ನು ಜಾರಿಗೆ ತರ್ತಾಳೆ. ಆ ಕಾಲದಲ್ಲಿ ಈ ರಾಣಿಯ ವಿರುದ್ಧವೂ ಸಹ ಯುರೋಪಿನಲ್ಲಿ ಷಡ್ಯಂತ್ರಗಳಾಗ್ತವೆ. ಹೇಗೆ, ಅವರಿಗೆ ಯಾಕೆ ನಾವು ಅಷ್ಟು ದುಡ್ಡನ್ನು ಕೊಡಬೇಕು? ಇಲ್ಲೊಂದು ಕೆರೆ ಆಗಿತ್ತು ಮೇಡಮ್, ಇದು ಬಾವಿ ಅಥವಾ ಕೆರೆ ಅಂದ್ಕೊಂತೀವಿ. ಯಾಕಂತಂದರೆ ಇದು ತುಂಬ, ಇದು ಸೈನಿಕರಿಗೆ ಕೆರೆ ಇದೆ. ಅಂದರೆ ಕೋಟೆಯ ಮಧ್ಯೆ ಇರುವಂತಹ ಒಂದು ಭಾಗ ಆಗಿತ್ತು. ಇದು ನೀರು ಇರ್ತಾ ಇತ್ತು, ಆಳವೂ ಇತ್ತು, ಈಗಿಲ್ಲ ಅದು. ಹೌದು ಹೌದು ಹೌದು. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು, ಇಲ್ಲಿ ಕಲ್ಲನ್ನು ತೆಗೆದಿದ್ರು ಇಲ್ಲಿಂದ ಅಂತ. ಕಲ್ಲು ಇದೆ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಕಲ್ಲಿಲ್ಲ ಅಜಂಬಿಟ್ಟಿಗೆ. ಅದು ಒಳ್ಳೆ ಕಲ್ಲು ಅಲ್ಲ, ಅದು ಆ ಲೆಕ್ಕದಲ್ಲಿ ಅದು ಕಲ್ಲಿನ ಇದಲ್ಲ ಅದು.
ಕಾಳು ಮೆಣಸನ್ನ ನಾಡು ಮೆಣಸನ್ನಾಗಿಸಿ ಪೋರ್ಚುಗೀಸರು ಷಡ್ಯಂತರವನ್ನು ಹೊಡೆದ್ರು. ನಿಮ್ಮಲ್ಲಿಗಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಮೆಣಸು ಮಲೇಷ್ಯಾ, ಇಂಡೋನೇಷ್ಯಾ, ಸಿಲೋನಿಂದ ಸಿಗತ್ತೆ, ನೀವು ಇದನ್ನು ತೆಗೆದುಕೊಳ್ಬೇಡಿ ಅಂತೇಳಿ ವ್ಯಾಪಾರಸ್ಥರಿಗೆ, ಪೋರ್ಚುಗಲ್ನ ವ್ಯಾಪಾರಸ್ಥರಿಗೆ ಅವರು ಷಡ್ಯಂತ್ರಗಳನ್ನು ಹೇಳ್ಕೊಟ್ರು. ಅದನ್ನ ನೆಟ್ಟಿ ನಿಂತಳವಳು. ಆ ಸಂದರ್ಭದಲ್ಲಿ ಅವಳಿಗೆ ಒಂದು ಐಡಿಯಾ ಬರುತ್ತೆ. 1559 ಓಕೆ, ಗೋವಾದಲ್ಲಿ ಒಬ್ಬ ವೈಸರಾಯಿ ಅಧಿಕಾರಕ್ಕೆ ಬರ್ತಾನೆ, ಫ್ರಾನ್ಸಿಸ್ಕೋ ಬೆರೆಟ್ಟೋ ಅಂತ. ಆತ ಅಧಿಕಾರಕ್ಕೆ ಬಂದವಾಗ ಯಾರೇ ಗೋವಾಕ್ಕೆ ವೈಸರಾಯಿಗಳು ಬಂದ್ರು ಅವರು ಬರಬೇಕಾದ್ರೆ 100 ಹಡಗುಗಳು ಸಿಗ್ತಾ ಇದ್ವು ಪೋರ್ಚುಗಲಿಂದ ಬರಬೇಕಾದ್ರೆ. ಆ ಹಡಗುಗಳು ಯಾರವು, ಎಲ್ಲಿಂದ ಹೋಗ್ತವೆ, ಏನು ಅನ್ನುವಂಥದ್ದು ಸಹಜವಾಗಿ ವಿವರಣಾತ್ಮಕವಾಗಿ ಕೇಳ್ತಿದ್ರು. ಬರುಬೇಕಾದ್ರೆ ಸಿಕ್ಕಿರುವಂತಹ ಎಲ್ಲಾ ಹಡಗುಗಳು ರಾಣಿ ಚೆನ್ನಭೈರಾದೇವಿಯ ಸಾಮ್ರಾಜ್ಯದಿಂದ ಬಂದಿರುವಂಥವು. ಇದರಲ್ಲೆಲ್ಲ ಕಾಳು ಮೆಣಸಿನ ಜೊತೆಗೆ ಸಾಂಬಾರ ಪದಾರ್ಥಗಳಿದಾವೆ. ಇದರದೆಲ್ಲ ಲಾಭ ರಾಣಿ ಚೆನ್ನಭೈರಾದೇವಿ ಅಥವಾ ನಗರಿ ಸಂಸ್ಥಾನಕ್ಕೆ ಹೋಗುತ್ತೆ. ಈ ವಿಚಾರಗಳನ್ನ ಕೇಳ್ಕೊಂಡಿರ್ತಾನ ಅವನು. ಎಲ್ಲ ಸಾಮಾನ್ಯವಾಗಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರತಕ್ಕಂತಹ ಅಧಿಕಾರಿಗಳಲ್ಲಿ ಹುಮ್ಮಸ್ಸಿರತ್ತೆ. ಅವನಿಗೂ ಅದೇ ರೀತಿ ಹುಮ್ಮಸ್ಸಿತ್ತು. ಓಹೋ, ರಾಣಿ ಚೆನ್ನಭೈರಾದೇವಿಗೆ ಇಷ್ಟೊಂದು ಆದಾಯ ಬರುತ್ತಾ, ಆ ಆದಾಯ ನಾವ್ಯಾಕೆ ಪಡಿಬಾರ್ದು ಅಂತಂದು ಹೇಳಿ ಪೋರ್ಚುಗೀಸ್ನಿಂದ ಬಂದಿರತಕ್ಕಂತಹ ಬೆರಿಟೋ ಏನು ಮಾಡ್ತಾನೆ ಅಂತಂದರೆ, ತನ್ನ ಎಲ್ಲ ಸೈನಿಕರನ್ನ ಹಾಗೂ ಅಲ್ಲಿಯ ಸ್ಥಳೀಯ ಗುಪ್ತಚರ ಮಾಹಿತಿದಾರರನ್ನು ಸೇರಿಸಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ. ನಾವು ಈಗ ಬಂದಿರತಕ್ಕಂತಹದ್ದು ಗೋವಾದ ಆಳ್ವಿಕೆಗೆ ನಮಗೆ ಲಾಭ ಬೇಕು, ಅದಕ್ಕೆ ನಾವು ಏನು ಮಾಡಬೇಕು? ಏನೂ ಇಲ್ಲ, ಹೋಗಿ ಗೇರುಸೊಪ್ಪ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡಬೇಕು. ಅಲ್ಲಿರ್ತಕ್ಕಂಥ ಸೈನಿಕರು ಹೇಳ್ತಾರೆ, ನೋಡ್ರಿ ಅಲ್ಲಿ ಯುವ ರಾಣಿ ಇದ್ದಾಳೆ, ಅವ್ರನ್ನ ಅಷ್ಟು ಸುಲಭದಲ್ಲಿ ಸೋಲಿಸುವಂತಹದ್ದು ಕಷ್ಟ, ನಾವು ಏಕಾಏಕಿ ಅವ್ರ ಹತ್ರ ಹೋಗಬಾರ್ದು ಅಂತಲ್ಲಿ ಏನೋ ಬುದ್ಧಿವಾದ ಹೇಳ್ತಾರೆ. ಆತ ಕೇಳೋದಿಲ್ಲ, ನಾನು ಯುದ್ಧ ಮಾಡಲೇಬೇಕು, ಈ ನಗರಿ ಸಾಮ್ರಾಜ್ಯ ಅಥವಾ ಗೇರುಸೊಪ್ಪ ಸಾಮ್ರಾಜ್ಯ ನನ್ನ ಅಧೀನಕ್ಕೆ ಬರಬೇಕು. ಅವರು ಹೇಳ್ತಾರೆ, ನೋಡಿ ನಿಮ್ಮ ಅಧೀನಕ್ಕೆ ಅಷ್ಟು ಸುಲಭದಲ್ಲಿ ಬರೋದಿಲ್ಲ, ಇದು ಸಹ ಒಂದು ಕೆರೆ, ಕಾಲಾಳುಗಳಿಗೆ ಸೈನಿಕರಿಗೆ ಬಳಕೆ ಆಗ್ತಕ್ಕಂತಹ ನೀರು. ಅಲ್ಲಲ್ಲಿ ಕೆರೆಗಳ ನಿರ್ಮಾಣ ಮಾಡಿದ್ದಾರೆ. ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಕೆರೆ. ಮತ್ತೆ ಈ ಎಲ್ಲಾ ಕೆರೆಗಳಿಗೂ ಪರಸ್ಪರ ಲಿಂಕ್ ಇತ್ತು, ಇಂಟರ್ ಲಿಂಕ್ ಇತ್ತು. ಅಂದ್ರೆ ಅಲ್ಲಿ ತುಂಬಿರ್ತಕ್ಕಂತಹ ನೀರು ಇಲ್ಲಿಗೆ ಬರ್ಬೇಕಿತ್ತು, ಇಲ್ಲಿ ತುಂಬಿರ್ತಕ್ಕಂಥ ಇನ್ನೊಂದು ಕೆಳಗಡೆ ಕೆರೆ ಇದೆ, ಅಲ್ಲಿಗೆ ಬರ್ಬೇಕಿತ್ತು. ಈ ರೀತಿ ವ್ಯವಸ್ಥೆ ಇತ್ತು. ಅಂದ್ರೆ ಎಲ್ಲೂ ನೀರು ಖಾಲಿ ಆಗ್ಬಾರ್ದು, ಒಂದ್ರಲ್ಲಿ ಏನಾದ್ರು ಖಾಲಿ ಆದ್ರೂ ಕೂಡ ಇನ್ನೊಂದಕ್ಕೆ ತುಂಬಬೇಕಿತ್ತು. ಹೌದು ಹೌದು. ಬೆರಿಟೋ ಏನು ಹೇಳಿದ್ರು ಕೇಳೋದಿಲ್ಲ, ನಾನು ಯುದ್ಧವನ್ನು ಮಾಡಲೇಬೇಕು, ಆ ಪ್ರದೇಶವನ್ನು ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿ. ಅದಕ್ಕೆ ಬಂದ ತಕ್ಷಣ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಅಧಿಕಾರಕ್ಕೆ ಬಂದ ಕೂಡಲೇ ಸೈನಿಕರನ್ನ ಹುರಿದುಂಬಿಸ್ತಾನೆ, ಸಜ್ಜುಗೊಳಿಸ್ತಾನೆ. ಅಷ್ಟೊತ್ತಿಗೆ ರಾಣಿ ಚೆನ್ನಭೈರಾದೇವಿ ಆಳ್ವಿಕೆ ಆರಂಭ ಮಾಡಿ ಎಷ್ಟು ವರ್ಷ ಆಗಿರುತ್ತೆ? 10 ವರ್ಷ ಆಗಿರುತ್ತೆ. 10 ವರ್ಷ. 10 ವರ್ಷ ತುಂಬಿ 11ನೇ ವರ್ಷಕ್ಕೆ ಕಾಲಿಟ್ಟಿರ್ತಾರೆ. ಅವಳು ಹಾಡುವಳ್ಳಿಯಿಂದ ಗೇರುಸೊಪ್ಪಕ್ಕೆ ಬಂದಿದ್ದು ಹೇಗೆ? ಆವಾಗ ಕೃಷ್ಣದೇವರ ಅಧಿಕಾರವನ್ನ ನಡೆಸ್ತಾ ಇರ್ತಾರೆ. 1555 ಹೊತ್ತಿಗೆ ಕೃಷ್ಣದೇವರಸನಿಂದ ಪುನಃ ಅಧಿಕಾರವನ್ನು ಇವಳೇ ಪಡೆದುಕೊಳ್ತಾಳೆ. ಅವನು ಅಸಮರ್ಥನಾಗಿರ್ತಾನೋ ಅಥವಾ ಯಾವ ಕಾರಣದಿಂದ ಪಡೆದುಕೊಳ್ತಾನೋ ಅನ್ನುವಂಥದ್ದಕ್ಕೆ ಇತಿಹಾಸದಲ್ಲಿ ಸ್ಪಷ್ಟ ಆಧಾರಗಳಿಲ್ಲ. ಆದ್ರೆ ಅಧಿಕಾರವನ್ನಂತೂ ಈ ರಾಣಿ ಚೆನ್ನಭೈರಾದೇವಿ ಪಡೆದುಕೊಳ್ತಾಳೆ. ಹೀಗೆ ಅಧಿಕಾರವನ್ನ ಪಡೆದ ನಂತರ ಮೊದಲನೆಯ ಬಾರಿಗೆ ಅವಳಿಗೆ ಯುದ್ಧ ಎದುರಾಗಿರೋದು ಇದೇ ಫ್ರಾನ್ಸಿಸ್ಕೋ ಬೆರೆಟ್ಟೋ ವಿರುದ್ಧ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಅಲ್ಲಿವರೆಗೂ ಸಂಸ್ಥಾನ ಸಾಮ್ರಾಜ್ಯ ತುಂಬಾ ಸುಸೂತ್ರವಾಗಿತ್ತು, ಯಾವುದೇ ಯುದ್ಧಗಳಿಲ್ಲದೆ, ಅಕ್ಕಪಕ್ಕ ರಾಜರು ಯುದ್ಧ ಮಾಡಿರ್ಲಿಲ್ಲ, ಯುದ್ಧವನ್ನ ಮಾಡಿರ್ಲಿಲ್ಲ. ಹಾಗಾಗಿ ಅವನು ಏನ್ ಮಾಡ್ತಾನೆ, ಒಂದು ಪತ್ರವನ್ನ ಬರೀತಾನೆ. ಇಲ್ಲ, ನಾನು ನಿಮ್ಮ ಸಾಮ್ರಾಜ್ಯದ ಮೇಲೆ ನಾನು ಯುದ್ಧ ಮಾಡಕ್ ಬಂದಿದ್ದೀನಿ. ಕಾರಣ ಏನಪ್ಪಾ ಅಂದ್ರೆ, ನೀವು ಸುಂಕವನ್ನ ಕೊಡಬೇಕು, ವ್ಯಾಪಾರದಲ್ಲಿ ಇಷ್ಟು ಪಾಲನ ನಾನು ಕೊಡಬೇಕು, ಅಲ್ಲಿ ನನಗೆ ಬಂದರನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಜಾಗವನ್ನು ಕೊಡಬೇಕು. 106 ಷರತ್ತುಗಳು. ತುಂಬಾ ಬೇಸರ ಆಗ್ಬಿಡತ್ತೆ ಇವಳಿಗೆ. ಎಲ್ಲಿಂದಲೋ ಬಂದು ನನ್ನ ಸಾಮ್ರಾಜ್ಯದಲ್ಲಿ ಪಾಲನ್ನ ಇವ್ರು ಕೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಇವ್ರನ್ನ ಸುಮ್ಮನೆ ಬಿಡಬೇಕು? ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಸೈನಿಕರು ಹೊಸದಾಗಿ ಯುದ್ಧ ಆಗ್ಬೇಕಾಗತ್ತಲ್ವಾ, ಹೊಸದಾಗಿ, ಯಾಕಂತಂದ್ರೆ ಮೊದಲ ಯುದ್ಧ ಅವಳ ಇದರಲ್ಲಿ. ಆವಾಗ ಅವರು ಒಂದು ಯೋಚನೆಯನ್ನ ಮಾಡ್ತಾರೆ. ರಾಣಿ ತನ್ನ ಎಲ್ಲಾ ಸೇನಾ ದಂಡನಾಯಕರನ್ನ ಕರೆದು, ನೋಡಿ ಹೀಗೆ ಬರ್ತಾ ಇದ್ದಾನೆ, ನಾವು ಜಾಗ್ರತೆಯಿಂದ ಇರಬೇಕು, ಹೋರಾಟವನ್ನು ಮಾಡಬೇಕು, ಯಾವ ಕಾರಣಕ್ಕೂ ಸೋಲಬಾರದು, ಅವನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಕೊಳ್ಬೇಕು ಅಂತಂದು ಹೇಳಿ
ಯೋಜನೆಯನ್ನು ಹಾಕೊಳ್ತಾಳೆ. ಅದರ ಪ್ರಕಾರನೇ ಫ್ರಾನ್ಸಿಸ್ಕೋ ಬೆರಿಟೋ ಇಲ್ಲಿಗೆ ಬರ್ತಾನೆ. ಗೋವಾದಿಂದ ಏನು ಮಾಡ್ತಾನೆ ಅಂತಂದರೆ 9 ಹಡಗು ಅಂತಾರೆ, 14 ಹಡಗು ಅಂತಾರೆ, ಒಟ್ಟು ಹಡಗಿನ ಮುಖಾಂತರ ಸಾವಿರಾರು ಸೈನಿಕರೊಂದಿಗೆ ಈ ಹೊನ್ನಾವರಕ್ಕೆ ಬರ್ತಾನೆ. ಹೊನ್ನಾವರ ಕೋಟೆಯನ್ನು ಮುತ್ತೋದಕ್ಕೆ ಬರ್ತಾನೆ. ಬಟ್ ಅವನು ಬರಬೇಕಾದ್ರೆ ತುಂಬ ಒಂದು ಐಡಿಯಾ ಮಾಡ್ತಾನೆ. ನಾನು ನೇರವಾಗಿ ಹೋಗಿ ಯುದ್ಧವನ್ನು ಮಾಡಿದೆ ಅಂತಂದ್ರೆ ಸೋಲ್ ಗ್ಯಾರಂಟಿ. ಯುದ್ಧಕ್ಕೊಂದು ಐಡಿಯಾವನ್ನು ಮಾಡಬೇಕು ಅಂತಂದು ಹೇಳಿ ಇಲ್ಲಿ ಒಂದು ಠರಾವಿರತ್ತೆ. ರಷ್ಯಾದ ಹಡಗುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚೆಕ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಅಂದರೆ ಅವ್ರ ನಂಬಿಕೆಯನ್ನು ಹೊಂದಿರತಕ್ಕಂಥ ವ್ಯಾಪಾರಸ್ಥರು. ಅವ್ರನ್ನ ಬಂದ ತಕ್ಷಣ ಸೀದಾ ನಾವು ಬಂದರಿನ ಒಳಗಡೆ ಪ್ರವೇಶವನ್ನು ಕೊಡ್ತೀವಿ. ಆದರೆ ಬೇರೆ ಯಾರಿಗೂ ಅವಕಾಶ ಇಲ್ಲ. ಅದನ್ನು ಅವನು ಯೋಜನೆಯನ್ನು ಹಾಕ್ಕೊಂಡಿರ್ತಾನೆ. ಪೋರ್ಚುಗಲ್ ಹರಸರಿಗೆ ಇದು ಪರ್ಷಿಯಾದ ಹಡಗುಗಳಿಗೆ ನೇರ ಪ್ರವೇಶ ಇದೆ, ನಾನು ಯಾಕೆ ಹೋಗಬಾರ್ದು ಅಂಥೇಳಿ ಯೋಚನೆ ಮಾಡಿ ತನ್ನ ಹಡಗನ್ನು, ಪೋರ್ಚುಗಲಿನ ಬೆರಿಟೋ ತನ್ನ ಹಡಗನ್ನು ಪರ್ಷಿಯಾದ ಮಾದರಿಯಲ್ಲಿ ರೀಬಿಲ್ಟ್ ಮಾಡ್ತಾನೆ. ಅದನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾನೆ. ಬಣ್ಣದ ಆದಿಯಾಗಿ, ಅಲ್ಲಿ ಆಕೃತಿಯ ಆದಿಯಾಗಿ, ಇನ್ನೂ ಹೆಚ್ಚು ಅಂತಂದರೆ ಅಲ್ಲಿ ಹಡಗನ್ನು ದಾಟಿಸುವ ನಾವಿಕನೂ ಸಹ ಏನು ನಾವು ಇವತ್ತು ಯೂನಿಫಾರ್ಮ್ ಅಂತೀವಲ್ಲ, ಯೂನಿಫಾರ್ಮನ್ನು ಸಹ ಹಾಕ್ತಾನೆ. ಇನ್ನೂ ಸಾಕಾಗಿಲ್ಲ ಅಂತಂದ್ರೆ ಧ್ವಜವನ್ನು ಸಹ ಪರ್ಷಿಯಾದ ಧ್ವಜನೆ ಕಟ್ತಾನೆ. ಮುಂದೆ ಬಿಡ್ತಾನೆ ಅದನ್ನ. ಹಿಂದಿಂದ ಅವನು ಎಷ್ಟೋ ದೂರದಿಂದ ಬರ್ತಾ ಇರ್ತಾನೆ. ಹೀಗೆ ಬರ್ತಾ ಇರಬೇಕಾದ್ರೆ ಸೀದಾ ಅವನು ಬಂದ್ಬಿಡತ್ತೆ, ಬಂದರಿನ ಹತ್ರ ಬರತ್ತೆ. ಬಂದರಿನ ಹತ್ರ ಬಂದವಾಗ ಸಹಜವಾಗಿ ಪರ್ಷಿಯಾದ ಹಡಗು ಅಂತ ಇವರೆಲ್ಲ ಬಿಡೋದಕ್ಕೆ ಸರಿ ಆಗ್ತಾರೆ. ಇನ್ನೇನು ಅವನು ಲಂಗರ್ ಹಾಕಬೇಕು ಅನ್ನೋಷ್ಟೊತ್ತಿಗೆ ಹಿಂಭಾಗದಿಂದ ಈ ದೋಣಿಗಳು, ನಾವೆಗಳು, ಮಚ್ವೆಗಳು, ಇದರಲ್ಲಿರ್ತಕ್ಕಂತಹ ಮೀನುಗಾರರ ಸೋಗಿನಲ್ಲಿರ್ತಕ್ಕಂತಹ ನಗರಿಯ ಈ ಬೇಹಿನ ಚರರು ಏನು ಮಾಡ್ತಾರೆ, ಸಿಒಡಿಗಳು ತಕ್ಷಣ ಬಂದರು ಅಧಿಕಾರಿಗಳು ಹೇಳ್ತಾರೆ, ನೋಡಿ ಅದು ಪರ್ಷಿಯಾದ ಹಡಗಲ್ಲ, ಬದಲಾಗಿ ನಮ್ಮ ಶತ್ರು ಆಗಿರತಕ್ಕಂತಹ ಪೋರ್ಚುಗೀಸರ ಹಡಗು, ಗೋವಾದವರ ಹಡಗು, ಬಿಡಬೇಡಿ ಅಂತೇಳಿ. ತಕ್ಷಣ ಬಂದರು ಅಧಿಕಾರಿ ಏನ್ ಮಾಡ್ತಾನೆ ಅಂತಂದ್ರೆ ತನ್ನಲ್ಲಿರ್ತಕ್ಕಂತಹ ದೋಣಿಗಳನ್ನ, ಮಚ್ವೆಗಳನ್ನ ಎಲ್ಲವುಗಳನ್ನ ಬಳಸಿ ಆ ಬಂದರನ್ನ ಬ್ಲಾಕ್ ಮಾಡ್ಬಿಡ್ತಾನೆ. ಅದು ಒಳಗಡೆ ಬರ್ಲಿಕ್ಕೆ ಕೊಡೋದಿಲ್ಲ. ಅಷ್ಟೊತ್ತಿಗಾಗಲೇ ಏನಾಗಿರುತ್ತೆ ಅಂತಂದ್ರೆ ಆತನ ಆ ಹಡಗಿನ ಹಿಂಭಾಗದಲ್ಲಿ ಇವರು ಬೇಕಾದಷ್ಟು ಜನ ಸೈನಿಕರು ಹಡಗಿನೊಂದಿಗೆ ಬರ್ತಾ ಇರ್ತಾರೆ ಬೆರಿಟೋ ನೇತೃತ್ವದಲ್ಲಿ. ಅಷ್ಟೊತ್ತಿಗಾಗಲೇ ರಾಣಿ ವಿಚಾರ ತಿಳಿಯತ್ತೆ. ರಾಣಿ ಸನ್ನದ್ಧಳಾಗ್ತಾ ಇರ್ತಾಳೆ. ರಾಣಿ ಎಲ್ಲಿರ್ತಾರೆ? ರಾಣಿ ಆ ಸಂದರ್ಭದಲ್ಲಿ ಇವರಿಗೆ ಮಾಹಿತಿ ಬಂದಿರತ್ತೆ. ಸಾಮಾನ್ಯವಾಗಿ ಗುಪ್ತಚರ ವರದಿ ಅನ್ನುವಂಥದ್ದು ಬರುತ್ತೆ. ಆ ರಾಣಿ ಆ ಸಂದರ್ಭದಲ್ಲಿ ಹೊನ್ನಾವರದಲ್ಲಿ ನಾವು ಇವತ್ತು ಜಲದುರ್ಗಾ ಪರಮೇಶ್ವರಿ ಅಂತ ದೇವಸ್ಥಾನ ಇದೆಯಲ್ವಾ, ಅದರ ಸುತ್ತಮುತ್ತ ಸೈನಿಕ ತರಬೇತಿ ಕೇಂದ್ರದಲ್ಲಿ ಇರ್ತಾಳವಳು. ತರಬೇತಿಯನ್ನು ಕೊಡ್ತಾ ಇರ್ತಾಳೆ. ಏನ್ ತರಬೇತಿ ಕೊಡ್ತಾ ಇದ್ದಾಳೆ? ತರಬೇತಿ ಆಗಿರತ್ತೆ, ಹುರಿದುಂಬಿಸ್ಬೇಕಲ್ವಾ. ಈಗ ನನ್ನ ಹತ್ರ ಎಷ್ಟು ಸಾಮರ್ಥ್ಯ ಇದೆ, ಹೆದರಿಸ್ಬಿಟ್ರೆ ಎಲ್ಲ ಸಾಮರ್ಥ್ಯ ವಿಹೀನನಾಗ್ಬಿಡ್ತೀನಿ ನಾನು. ಧೈರ್ಯವನ್ನು ಕೊಟ್ಟರೆ ಅದರ 2 ಪಟ್ಟು ಕೆಲಸವನ್ನು ಮಾಡ್ತೀನಿ. ಹಾಗೆ ಧೈರ್ಯವನ್ನು ತುಂಬ್ತಾ ಇರ್ತಾಳೆ. ವಿಚಾರ ಗೊತ್ತಾದ ತಕ್ಷಣ ಅಲರ್ಟ್ ಆಗ್ತಾಳೆ. ಹಿಂಭಾಗದಿಂದ ಏನು ಸಮುದ್ರದಲ್ಲಿ ಬಂದಿರತಕ್ಕಂತಹ ಬೆರಿಟೋ ಏನು ಮಾಡ್ತಾನೆ, ಕತ್ತಲ ಆಗಿರತ್ತೆ, ಅಷ್ಟೊತ್ತಿನೊಳಗಡೆ ಕತ್ತಲ ಆವರಿಸಿರುತ್ತೆ, ಅಮಾವಾಸ್ಯೆಯ ಸಂದರ್ಭ ಆಗಿರುತ್ತೆ. ಇಡೀ ಸಮುದ್ರ ಮೊದಲೇ ವಿಶಾಲವಾಗಿರ್ತಕ್ಕಂಥದ್ದು ಬೋರ್ಗರಿತಾ ಇರತ್ತೆ ಅಮಾವಾಸ್ಯೆ ಸಂದರ್ಭದಲ್ಲಿ. ಆ ಒಂದು ಬೋರ್ಗರಿಯುವ ಸಂದರ್ಭದಲ್ಲಿ ಈ ಬೆರಿಟೋ ಎಂಟ್ರಿ ಹೊನ್ನಾವರಕ್ಕಾಗತ್ತೆ. ತಕ್ಷಣ ಅವನು ಬಂದವನ ಏನ್ ಮಾಡ್ತಾನೆ, ಅವನೊಂದು ಟೆಕ್ನಿಕ್ ಇರುತ್ತೆ, ಅವನೊಂದು ಮಾಹಿತಿಯನ್ನ ತಿಳ್ಕೊಂಡಿರ್ತಾನೆ. ನಾ ನೇರವಾಗಿ ಹೊನ್ನಾವರದ ಕೋಟೆ ಮೇಲೆ ಅಟ್ಯಾಕ್ ಮಾಡೋದು ಬೇಡ, ಬದಲಾಗಿ ಬಸವರಾಜದುರ್ಗದ ಮೇಲೆ ಅಟ್ಯಾಕ್ ಮಾಡಬೇಕು, ರಾಣಿ ಅಲ್ಲಿ ಇರ್ತಾಳೆ ಅನ್ನುವಂತ ಮಾಹಿತಿ. ಬಸವರಾಜದುರ್ಗ ಯಾವುದು? ಅದು ಹೊನ್ನಾವರದಲ್ಲಿ ಸಮುದ್ರದ ಮಧ್ಯೆ ಇರ್ತಕ್ಕಂಥ ಒಂದು ದ್ವೀಪ. ಅದು ಸಂಪೂರ್ಣ ರಾಣಿ ಕಾಲದ ಕೋಟೆ. ಅದು ಅಲ್ಲಿ ಇರ್ತಾರೆ ಅನ್ನುವಂಥದ್ದು ಅವನ ನಂಬಿಕೆ ಆಗಿತ್ತು, ಅವನಿಗೆ ಬಂದಿರುವ ಮಾಹಿತಿ. ಹಾಗಾಗಿ ಬಂದವನ ಏನು ಮಾಡ್ತಾನೆ, ಇಲ್ಲಿ ಈ ಬಂದರುಗಳಲ್ಲಿ ಹಡಗನ್ನು ವಾಪಸ್ ನಿಲ್ಲಿಸಿರೋದನ್ನು ನೋಡಿ ಅವನಿಗೆ ಸಿಟ್ಟು ಬರುತ್ತೆ. ಆ ಬಸವರಾಜ ದುರ್ಗದ ದಿಕ್ಕು ತಿರುಗಿಸ್ತಾನೆ. ತಿರುಗಿಸಿದ ತಕ್ಷಣ ಏನು ಮಾಡ್ತಾನೆ, ಪಿರಂಗಿಗಳನ್ನು ಆ ಬಸವರಾಜ ದುರ್ಗಕ್ಕೆ ಉಡಾಯಿಸಿಬಿಡ್ತಾನೆ. ಹಾಗೆ ಉಡಾಯಿಸಿದಾಗ ಅಲ್ಲೊಂದಿಷ್ಟು ಜನ ಸೈನಿಕರು, ಸೇನಾ ದಂಡನಾಯಕರು, ಬುಕ್ಸ್ನಲ್ಲಿ ಹೆಸರೆಲ್ಲ ಬರುತ್ತೆ ಬೇರೆ ನಮ್ಮ ಕಾದಂಬರಿಯಲ್ಲಿ, ಅದೇ ರೀತಿ ಸೇನಾ ದಂಡನಾಯಕರೆಲ್ಲ ಇರ್ತಾರೆ. ಆ ದಂಡನಾಯಕರುಗಳು ಒಂದಿಷ್ಟು ಜನರನ್ನ ನೀವು ಅಲ್ಲೇ ಇರಬೇಕು ಅಂತ ಹೇಳಿ ರಾಣಿ ಮೊದಲೇ ಸೂಚನೆಯನ್ನು ಕೊಟ್ಟಿರ್ತಾರೆ. ಅವರಿಗೊಂದು ಕೆಲಸ ಕೊಟ್ಟಿರ್ತಾರೆ. ಇವ್ರು ಬರ್ತಾ ಇದ್ದಾರೆ ಅನ್ನುವಂಥ ಸೂಚನೆ ರಾಣಿ ಮೊದಲೇ ಗೊತ್ತಿತ್ತಲ್ಲ. ಆ ಬಂದಿರತಕ್ಕಂತಹ ಅವರು ಈ ಬಸವರಾಜದುರ್ಗಕ್ಕೆ ಬರ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಇವರಿಗೆ. ಅದಕ್ಕೆ ಏನು ಮಾಡಿದ್ಲು ಅಂತಂದರೆ ಅಡುಗೆಯನ್ನು ಮಾಡಿಟ್ರು. ಬಂದಿರ್ತಕ್ಕಂಥವ್ರು ಚೆನ್ನಾಗಿ ತಿಂದಿರಲಿ ಅಂತ ಹೇಳಿ ಅಡುಗೆಯನ್ನು ಮಾಡಿಟ್ಟು ಮುಚ್ಚಿಟ್ಟು ಬಂಡೆಯ ಹಿಂಭಾಗದಲ್ಲಿ ಇವ್ರು ನೋಡ್ತಾ ಇರ್ತಾರೆ. ಏಕಾಏಕಿ ಪಿರಂಗಿ ಉಡಾವಣೆ ಮಾಡ್ತಾರೆ. ಪಿರಂಗಿ ಉಡಾವಣೆ ಮಾಡಿದವಾಗ ಇವ್ರು ನಿಂತ್ಕೊಂಡು ಅವ್ರು ದೂರದಲ್ಲಿ ಪಿರಂಗಿ ಉಡಾವಣೆ ಎಲ್ಲ ಆಯಿತು ಅಂದರೆ ನಾನು ಇಲ್ಲಿ ನಿಂತ್ಕೊಂಡು ಇಡೀ ಬಸವರಾಜದುರ್ಗ ಹಾಳಾಗೋಯ್ತು, 106 ಸೈನಿಕರು ಸತ್ತು ಹೋದ್ರು ಅಂತೇಳಿ ನಾನು ಭಾವನೆ ಮಾಡ್ಕೊಳ್ತೀನಿ. ವಾಸ್ತವವಾಗಿ ಅಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಸೈನಿಕರು ಆ ದಾಳಿಯಲ್ಲಿ ತೀರಿ ಹೋಗ್ತಾರೆ. ಸೀದಾ ಅಲ್ಲಿ ಒಳಗೆ ಹೋದವನು ಏನು ಮಾಡ್ತಾನೆ ಇವನು ಅಂತಂದ್ರೆ, ಆ ಶಬ್ದ, ಸದ್ದು, ಗದ್ದಲದಲ್ಲಿ ಇಡೀ
ಆ ಬಂದರಿನ ಸುತ್ತಮುತ್ತ ಮತ್ತು ಬಸವರಾಜದುರ್ಗದ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಒಂಥರ ಗೀಳಿಡ್ತವೆ. ವಿಚಿತ್ರ ಶಬ್ದ ಅದು. ಹೌದು, ದ್ವೀಪದ ಮಧ್ಯೆ ಬೇರೆ. ದ್ವೀಪದ ಮಧ್ಯೆ, ಸಮುದ್ರದ ಪಕ್ಕ ವಿಶಾಲ ಜಾಗ. ಹಾಗಾಗಿ ಅಲ್ಲಿರ್ತಕ್ಕಂತಹ ನಾಗರಿಕರಿಗೂ ಒಂಥರ ಕಳವಳ ಆಗತ್ತೆ. ಅವ್ರನ್ನೆಲ್ಲ ಹೊರಗಡೆ ಕಳಿಸ್ತಾರೆ ಬಂದರು ಅಧಿಕಾರಿ. ಅವನು ಸೀದಾ ಅಲ್ಲಿ ಪಿರಂಗಿ ಉಡಾಯಿಸಿದವನು ನೇರವಾಗಿ ಹೋಗಿ ಬಸವರಾಜದುರ್ಗಕ್ಕೆ ಇಳಿತಾನೆ. ಖುಷಿ ಆಗತ್ತೆ, ರಾಣಿ ಇಲ್ಲೇ ಇದ್ದಾರೆ, ರಾಣಿ ಇಲ್ಲೇ ಇರ್ತಾಳೆ, ನಾನು ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳಿ. ಹೋದವಾಗ ಹೀಗೆ ದಾಟಿ ಅಲ್ಲಿ ಹತ್ತಾ ಇರ್ಬೇಕಾದ್ರೆ ನೋಡ್ತಾನೆ ಎಲ್ಲ ಅಡಿಗೆ ಪರಿಕರಗಳಿದಾವೆ. ಅಷ್ಟೊತ್ತಿನಾಳಿಗಾಗ್ಲೇ 2 ಗಂಟೆ 3 ಗಂಟೆ ಆಗಿರುತ್ತೆ ರಾತ್ರಿ. ಅಡಿಗೆ ಎಲ್ಲ ಹೇಗಿದ್ರು ಪೋರ್ಚುಗಲ್ನವರು ಡ್ರಿಂಕ್ಸ್ ಮಾಡೋದ್ರಲ್ಲಿ ಜಾಸ್ತಿ ನಿಸ್ಸೀಮರು. ಭಾರತದಲ್ಲಿ ಎಲ್ಲ ನಮ್ಮ ಉದಾಹರಣೆಯನ್ನು ನೋಡಬಹುದು. ತುಂಬಾ ಡ್ರಿಂಕ್ಸ್ ಮಾಡ್ತಾನೆ. ಕುಡ್ದಾದ ತಕ್ಷಣ ಹೋಗಿ ತಿಂತಾನೆ ಇದನ್ನೆಲ್ಲ. ಎಂತಹ ಮಂಗ ಹೆಂಗಸದು. ನಾವು ವೈರಿಗಳು, ನಮಗೆ ಅಡಿಗೆ ಮಾಡಿಟ್ಟು ಹೋಗ್ಯಾಳೆ. ಅವಳು ಈ ಪ್ರದೇಶದ ರಾಣಿ, ಈ ಪ್ರಜೆಗಳೆಲ್ಲ ಅವಳ ಪ್ರಜೆಗಳು, ಇವರಿಗೊಂದು ರಾಜ ವ್ಯವಸ್ಥೆ. ಈಗೆಲ್ಲ ಹೇಳಿ ಹೀಯಾಳಿಸಿ ನಗಾಡ್ತಾನೆ. ನಗಾಡ್ದವಾಗ ಹೋಗಿ ಗೊರಕೆ ಹೊಡಿತಾ ಇರ್ತಾನೆ. ನಿದ್ರೆ ಮಾಡಿರ್ತಾನೆ. ನಿದ್ರೆ ಮಾಡಿದವಾಗ ಇದ್ದಕ್ಕಿದ್ದ ಹಾಗೆ ಏನಾಗತ್ತೆ ಅಂತಂದ್ರೆ ಒಂದು ಪಿರಂಗಿ ಉಡಾವಣೆ ಆಗ್ಬಿಡತ್ತೆ. ಆ ಉಡಾವಣೆ ಆಗಿರ್ತಕ್ಕಂತಹ ಪಿರಂಗಿ ಇವನು ಮಲಗಿರ್ತಾನಲ್ವ ಬೆರಿಟ್ಟು, ಆತನ ಪಕ್ಕದಲ್ಲಿಯೇ ಬಿದ್ದು ಬಿಡತ್ತೆ. 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಹೂವು ಹಾರಿ ಎದ್ದು ಬಿಡ್ತಾರೆ. ಅಷ್ಟೊತ್ತಿಗೆ ಎಣ್ಣೆ ಎಲ್ಲ ಇಳಿದು ಹೋಗ್ಬಿಡತ್ತೆ. ಹೀಗೆ ಎದ್ದು ನೋಡ್ತಾನೆ, ಎದುರು ಭಾಗದಲ್ಲಿರ್ತಕ್ಕಂತಹ ಏನು ಹಡಗುಗಳಿದಾವೆ, ಇವನು ಹಡಗುಗಳು, ಎಲ್ಲ ಹಡಗುಗಳು ಬೆಂಕಿಗೆ ಆಹುತಿಯಾಗಿರ್ತವೆ. ಬೆಂಕಿ ಹತ್ತು ಉರಿತಾ ಇರತ್ತೆ. ಯಾಕೆ ಉರಿತಾ ಇರತ್ತೆ ಅಂತದ್ದು ಆಚೀಚಿಗೆ ನೋಡೋದ್ರ ಒಳಗಡೆ ರಾಣಿ ಸುತ್ತ ತನ್ನ ಸೈನಿಕರೊಂದಿಗೆ ಬಂದೂಕನ್ನ ಹಿಡಿಸಿಕೊಂಡು ನಿಂತಿರ್ತಾಳೆ. ಆಂಟೋನಿಯೋ ಪಿಂಟೋ ಅನ್ನುವಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸ್ವತಃ ರಾಣಿ ಬಂದೂಕನ್ನ ಹಿಡಿದು ಆ ಯುದ್ಧದಲ್ಲಿ ಪಾಲ್ಗೊಂಡಿದ್ದಳು ಅಂತ ಹೇಳಿ ಪೋರ್ಚುಗಲ್ ಬರಹಗಾರ ಬರೀತಾನೆ. ನಾವು ರಾಣಿಯರನ್ನ ಸಾಮಾನ್ಯ ಖಡ್ಗ ಹಿಡಿದಿರ್ತಕ್ಕಂತಹದ್ದನ್ನ ನೋಡಿದ್ದೀನಿ. ಪೋರ್ಚುಗೀಸರ ವಿರುದ್ಧ ಈ ನಮ್ಮ ಚೆನ್ನಭೈರಾದೇವಿ ರಾಣಿ ಖಡ್ಗದ ಬದಲಾಗಿ ಬಂದೂಕನ್ನ ಹಿಡಿದಿದ್ದಾಳೆ. ಹಾಗೆ ಬಂದವಾಗ ಹೇಗೆ ಏನು ಅಂತೆಲ್ಲ ಯೋಚನೆ ಮಾಡೋದವಾಗ ಹೇಳ್ತಾರೆ, ನೀವು ಹೀಗೆ ಮಾಡ್ತೀರಿ ಅನ್ನುವಂತ ನಮ್ಗೆ ಗೊತ್ತಿತ್ತು. ನಮ್ಮ ಸೈನಿಕರೆಲ್ಲರೂ ಮೀನುಗಾರರ ವೇಷದಲ್ಲಿದ್ರು. ನೀವು ಮುಂದೆ ಹೋದ ಹಾಗೆ ನಾವು ಹಿಂದಿಂದ ಬರ್ತಾ ಇದ್ವಿ. ನೀವು ದಾಟಿದ ಮೇಲೆ ನಿಮ್ಮ ಹಡಗನ್ನ ನಾವು ಹತ್ತಿದ್ವಿ. ನಮ್ಮನ್ನ ನೀವು ನೋಡ್ತಾ ಇದ್ರಿ. ನಾವು ದೊಂದಿಯೊಂದಿಗೆ ಆ ಕಡೆ ಹೋಗ್ತಾ ಇದ್ವಿ. ಏನು ಜಲದುರ್ಗ ಪರಮೇಶ್ವರಿ ಮತ್ತು ಶರಾವತಿಯ ದಿಕ್ಕು ಹೋಗ್ತಾ ಇದ್ವಿ. ನೀವೆಲ್ಲ ಅಂದ್ಕೊಂಡಿದ್ರಿ ನಾವು ಆ ಕಡೆ ಹೆದರು ಹೋಗ್ತಾ ಇದೀವಿ ಅಂತಂದು. ಹೆದರು ಹೋಗ್ತಾ ಇಲ್ಲ, ಮಾರ್ಗವನ್ನ ಬದಲಿಸಿ ಇಲ್ಲಿಗೆ ಬರುವಂತಹ ಒಂದು ಐಡಿಯಾವನ್ನ ಪಡ್ಕೊಂಡಿದ್ವಿ. ಹಾಗಾಗಿ ಇವತ್ತು ನಿಮ್ಮನ್ನ ಸೆರೆ ಹಿಡಿದ್ವಿ. ಅದು ಮಾತುಕತೆಯಲ್ಲಿ ಹೇಳ್ತಾರೆ, ಸೆರೆ ಹಿಡಿದಿದ್ವಿ. ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಯುದ್ಧ ಮಾಡುವ ಅರ್ಹತೆ ಉಳಿಲ್ಲ. ಹಡಗು ನಮ್ಮವಾಗಿದ್ದಾವೆ, ಶಸ್ತ್ರಾಸ್ತ್ರಗಳು ನಮ್ಮವಾಗಿದ್ದಾವೆ, ದ್ವೀಪನೂ ಸಹ ಸಂಪೂರ್ಣ ಸುತ್ತುವರಿದಿದ್ದೇವೆ. ನೀನೇನ್ ಮಾಡಬಹುದು? ಆಚೀಚೆಗೆ ನೋಡ್ತಾನೆ ಬೆರಿಟ್ಟು, ಯಾರಿಲ್ಲ. ತನ್ನ ಸೈನಿಕರೆಲ್ಲ ಇನ್ನೇನು ಕೈ ಕಟ್ಟು ಸುಮ್ಮನೆ ಕೂತಿದ್ದಾರೆ. ಯಾಕಂದ್ರೆ ಸುತ್ತ ಶತ್ರುಗಳ ಸೈನಿಕರಿದ್ದಾರೆ. ಏನ್ ಮಾಡ್ತಾನೆ? ಅವಾಗ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಹೇಳಿ ಸೈನಿಕರ ಜೊತೆಗೆ, ಅವನ ಸೈನಿಕರ ಜೊತೆಗೆ. ಏನೂ ಇಲ್ಲ, ಅವಳು ತ್ಯಾಗ ಮಾಡ್ತಾಳೆ. ಅವಳು ರಾಣಿ, ನೀನು ಹೋಗಿ ಕಾಲಿಗೆ ಬಿದ್ದೆ ಅಂತ ಆದ್ರೆ ಕ್ಷಮೆ ಕೊಡ್ತಾಳೆ. ನಾನು ಕಾಲಿಗೆ ಬೀಳೋದಿಲ್ಲ, ಹಾಗಾದ್ರೆ ಸಾಯಿ ನೀನು ಅಂತೇಳಿ ಸೈನಿಕರು ಹೇಳ್ತಾರೆ. ಯಾಕಂದ್ರೆ ಗೋವಾ ಸೈನಿಕರು ಇವರ ಭಾಷೆ ಚೆನ್ನಾಗಿ ಬಲ್ಲವರಾಗಿದ್ದವರು. ಇಲ್ಲ, ಅನಿವಾರ್ಯವಾಗಿ ನೀವು ಕಾಲಿಗೆ ಬಿದ್ದರೆ ಮಾತ್ರ ನಿಮ್ಗೆ ಮುಂದಿನ ಬದುಕು. ನಿಮ್ಗೆ ಪೋರ್ಚುಗಲ್ ಕೆಟ್ಟ ಹೆಸರು ಬಂದ್ಬಿಡತ್ತೆ. ಈ ವಿಚಾರವನ್ನು ನಾವು ಯಾರಿಗೂ ಹೇಳೋದಿಲ್ಲ. ನೀವು ಕಾಲು ಹಿಡೀರಿ ಅಂತಾನೆ. ಕಾಲಿಗೆ ಬೀಳ್ತಾನೆ. ತಪ್ಪಾತು ಅಂತ ಕೇಳ್ಕೊಳ್ತಾನೆ. ಆ ರಾಣಿ ಏನ್ ಮಾಡ್ತಾಳೆ, ಇವರನ್ನ ಪುನಃ ಸಮುದ್ರ ಮಾರ್ಗದ ಮುಖಾಂತರ ಗೋವಾಕ್ಕೆ ವಾಪಸ್ ಕಳಿಸ್ಕೊಡ್ತಾರೆ 1559ರಲ್ಲಿ. ಅಷ್ಟು ತ್ಯಾಗಮಯಿನ ನಮ್ಮ ರಾಣಿ ಚೆನ್ನಭೈರಾದೇವಿ. ಹಾಗಾಗಿ ತ್ಯಾಗ ಅನ್ನುವಂಥದ್ದು ಇದೆಯಲ್ಲ, ಅದು ಅವಳು ರಕ್ತಗತವಾಗಿ ಬಂದಿರತ್ತೆ. ಓಕೆ, ಇಷ್ಟ ಆದ್ರೂ ಮದ್ವೆ ಆಗಿರಲ್ವಾ ರಾಣಿ? ರಾಣಿ ಎಲ್ಲೂ ಮದುವೆಯಾಗಿರುವಂತಹ ಇಲ್ಲಿಯವರೆಗೆ ಸಿಕ್ಕಿರುವ ದಾಖಲಾತಿಗಳು, ಶಾಸನಗಳು ಮದುವೆ ಆಗಿರೋದ್ರ ಬಗ್ಗೆ ಹೇಳಲ್ಲ. ಒಂದು ಶಾಸನದಲ್ಲಿ ಮಾತ್ರ ಕೃಷ್ಣದೇವರಸನ ಪತ್ನಿಯಾದಂತಹ ಶ್ರೀಮನ್ ಮಹಾಮಂಡಲೇಶ್ವರಿ ಚೆನ್ನಭೈರಾದೇವಿ ಅನ್ನುವಂಥದ್ದು ಶಾಸನ ಭಟ್ಕಳದಲ್ಲಿ ಸಿಗತ್ತೆ. ಹಾಗಾದ್ರೆ ಅಲ್ಲಿಗೆ ಅರ್ಥ ಅಂದ್ರೆ ಆ ಶಾಸನವನ್ನ ಕೃಷ್ಣದೇವರಸ ಬರೆಸಿರೋದು. ಆತನೇ ಹೇಳ್ಕೊಂಡು ಬರೆಸಿದ್ದಾನೆ. ಅದು ಹೊರತುಪಡಿಸಿದ್ರೆ ಎಲ್ಲೂ ರಾಣಿ ಮದುವೆಯಾಗಿರುವಂತಹ ಉದಾಹರಣೆಗಳು ಸಿಗಲ್ಲ. ತನ್ನ ಕೊನೆಯ ಕಾಲಘಟ್ಟದವರೆಗೂ 1599ರಲ್ಲಿ ಅವಳ ಕೊನೆಯ ಶಾಸನ ಸಿಗತ್ತೆ. ಅಲ್ಲೂ ಸಹ ತಾನು ಮದುವೆಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ. ಓಕೆ, ಅಂತೂ ಇಂತೂ ಮೊದಲನೇ ಬಾರಿಗೆ ಪೋರ್ಚುಗೀಸರ ಜೊತೆ ನಮ್ಮ ರಾಣಿ ಯುದ್ಧದಲ್ಲಿ ಗೆಲ್ತಾಳೆ. ನಮ್ಮ ಗೇರುಸೊಪ್ಪ ಸಾಮ್ರಾಜ್ಯಕ್ಕೆ ಗೆಲುವಾಗುತ್ತೆ. ನಂಗಂತೂ ಖುಷಿ ಆಯ್ತಪ್ಪ ನಮ್ಮ ರಾಣಿ ಕಥೆನ ಕೇಳಿ. ನಿಮ್ಗೆ ಖುಷಿ ಆಯ್ತು ಅನ್ಕೊಳ್ತೀನಿ. ಮುಂದಿನ ಭಾಗದಲ್ಲಿ ಕೋಟೆ ಇತಿಹಾಸ ಮುಂದುವರಿಯುತ್ತದೆ.